ನೋಡಿರಿ ಈಗ ಒಂದು ಕರ್ಜಿಕಾಯಿನ ಮುರಿದು ತೋರಿಸ್ತೀನಿ ನೋಡಿರಿ ನಿಮಗೆ. ನೋಡಿರಿ ಸೂಪರಾಗಿ ಬಂದಾವ ನೋಡಿರಿ ಕರ್ಜಿಕಾಯಿ. ನೋಡಿರಿ ಈಗ ತೆಗಿತಾ ಇದ್ದೇನೆ ರೀ. ಸೂಪರಾಗಿ ಬಂದಾವ ನೋಡಿರಿ ಕರ್ಜಿಕಾಯಿ, ಕೊಬ್ಬರಿ ಕರ್ಜಿಕಾಯಿ. ನೋಡಿರಿ ಮನೆಯಲ್ಲಿ ಕೊಬ್ಬರಿ ಇದ್ದರೆ ಸಾಕು ದಿಢೀರಾಗಿ ಕರ್ಜಿಕಾಯಿನ ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ. ನಾನು ಇವತ್ತು ಈ ಕರ್ಜಿಕಾಯಿ ಮಾಡೋಕ್ಕೆ ನಾನು ಒಂದು ಬಟ್ಲ ಕೊಬ್ಬರಿ ತೊಗೊಂಡು ನೋಡಿರಿ. ಇದು ಮೈದಾ ಹಿಟ್ಟು ರೀ, ಆಮೇಲೆ ಸಕ್ಕರೆ ಪುಡಿ ತೊಗೊಂಡೇನಿ ರೀ, ಒಂದೆರಡು ಬಾದಾಮಿ, ಒಂದೆರಡು ಗೋಡಂಬಿ, ಇದು ಸ್ವಲ್ಪ ಜಾಜಿಕಾಯಿ, ಏಲಕ್ಕಾಯಿ ತೊಗೊಂಡು ನೋಡಿರಿ. ಕೊಬ್ಬರಿ ಅಂತ ಪಂಚಮಿ ಹಬ್ಬಕ್ಕೆ ತರಿಸಿರ್ತೀವಿ ರೀ ನಾವು, ಇದ್ದೇ ಇರ್ತಾವ್ರಿ ಕೊಬ್ಬರಿ ಅಂತ ಮನ್ಯಾಗ. ಹೀಗಾಗಿ ಕೊಬ್ಬರಿ ಇದ್ರೆ ದಿಢೀರಾಗಿ ಕರ್ಜಿಕಾಯಿನ ಮಾಡ್ಕೊಬೋದು ನೋಡಿರಿ ಹಬ್ಬಕ್ಕೆ. ಹೀಗಾಗಿ ಕರ್ಜಿಕಾಯಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿರಿ. ಈಗ ಮೊದಲಿಗೆ ನಾನು ರೀ ಇದು ಮೈದಾ ಹಿಟ್ಟನ್ನು ನಾದ್ಕೊಂಬರ್ತೀನಿ ನೋಡಿರಿ. ಈ ಹಿಟ್ಟನ್ನು ಕಲಿಸಿಟ್ಟು ಆಮೇಲೆ ಇದು ಕೊಬ್ಬರಿನ ಪುಡಿ ಮಾಡ್ಕೊತೀನಿ ರೀ. ನೋಡಿರಿ ಈ ಬುಟ್ಟಿಗೆ ನಾನು ಇದು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಚಾಣಸ್ಕೊಂಡು ತೊಗೊಂಡು ಬಂದೀನಿ ರೀ. ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ನೋಡಿರಿ. ಉಪ್ಪು ಹಾಕಿದ್ರೆ ಟೇಸ್ಟಿ ಆಗ್ತಾವೆ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ತುಪ್ಪನ ಹಾಕ್ತೇನೆ ನೋಡಿರಿ. ತುಪ್ಪ ಹಾಕಿ ನಾದಿದ್ರೆ ಅಗದಿ ಕುಸ್ಕುಸು ಕ್ರಿಸ್ಪಿಯಾಗಿ ಬರ್ತಾವೆ ನೋಡಿರಿ ಕರ್ಜಿಕಾಯಿ. ಹೀಗಾಗಿ ನಾನು ತುಪ್ಪ ಹಾಕೀನಿ ರೀ. ಈಗ ಇದನ್ನು ಕಲಿಸ್ತೀನಿ ನೋಡಿರಿ ಹಿಟ್ಟು. ಈಗ ಇದ್ರ ಮೊದಲು ಸ್ಪೂನ್ಲೆ ಚಂದಾಗಿ ಕಲಸ್ಕೋತೀನಿ ರೀ. ಈಗ ಇದಕ್ಕೆ ನೀರು ಹಾಕಿ ಕಲಿಸ್ತೀನಿ ನೋಡಿರಿ. ಇದಕ್ಕೆ ನೀರು ಹಾಕ್ತೀನಿ ನೋಡಿರಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿ ನಾದ್ಬೇಕು ರೀ ಇಂಥದ್ದು. ಗಟ್ಟಿ ನಾದಿದ್ರೆ ಕರ್ಜಿಕಾಯಿ ಚಂದ ಬರ್ತಾವೆ ರೀ. ಈಗ ಕೈಲೇನೆ ಚಂದಾಗಿ ನಾನು ಕಲಿಸ್ಕೊಂಬಂದು ತೋರಿಸ್ತೀನಿ ನೋಡಿರಿ ನಿಮಗೆ. ನೋಡಿರಿ ಈಗ ಗಟ್ಟಿಗೆ ಚಂದಾಗಿ ಕಲಿಸ್ಕೊಂಬಂದಿನಿ ರೀ ಹಿಟ್ಟು. ಈಗ ಇದನ್ನು ಅನ್ಕ ಒಂದು ಅರ್ಧ ಗಂಟೆ, ಒಂದು ತಾಸರೇ ನೆನಿಬೇಕು ನೋಡಿರಿ. ಇದು ಎಷ್ಟು ನೆನೀತದಲ್ಲ ರೀ ಅಷ್ಟು ಕರ್ಜಿಕಾಯಿ ಚಂದ ಬರ್ತಾವೆ ರೀ. ಈಗ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಇಡ್ತೀನಿ ನೋಡಿರಿ. ಇದು ಹಿಟ್ಟು ನೆನಿಲ್ಲ ರೀ. ಈಗ ನೋಡಿರಿ ಇದಕ್ಕೆ ಒಂದು ಬಟ್ಲನ್ನ ಮುಚ್ಚಿ ಇಡ್ತೀನಿ ನೋಡಿರಿ. ಇದು ಹಂಗೆ ಹಿಟ್ಟು ನೆನಿಲ್ಲ ರೀ. ಅಲ್ಲಿ ತನಕ ಈ ಕೊಬ್ಬರಿನ ಮಿಕ್ಸರ್ಗೆ ಹಾಕ್ತೀನಿ ನೋಡಿರಿ. ನೋಡಿರಿ ಮೊದಲಿಗೆ ಕೊಬ್ಬರಿನ ಹಾಕ್ತಾಯಿದ್ದೀನಿ ರೀ. ಇದಕ್ಕೆ ಇವು ತೊಗೊಂಡಿನಲ್ರಿ ಒಂದೆರಡು ಗೋಡಂಬಿ, ಇವೆರಡು ಬಾದಾಮಿ, ಹಾಗೆ ಇದು ಜಾಜಿಕಾಯಿ ರೀ, ಒಂದು ಸ್ವಲ್ಪ ಏಲಕ್ಕಿ ಎಲ್ಲನೂ ಇದಕ್ಕೆ ಹಾಕಿ ಮಿಕ್ಸಿ ಮಾಡ್ಕೊಂಬರ್ತೀನಿ ನೋಡಿರಿ. ಅಂದ್ರೆ ಗ್ರೈಂಡರ್ ಮಾಡ್ಕೊಂಬರ್ತೀನಿ ರೀ. ಈಗ ಇದು ಗ್ರೈಂಡರ್ ಮಾಡ್ಕೊಂಬರ್ತಾರೆ ನೋಡಿರಿ. ಇದು ಮಿಕ್ಸರ್ಗೆ ಹಾಕೊಂಬಂದಿನಿ ರೀ. ಫುಲ್ ನೋಡಿರಿ ತರಿ ಈ ಥರ ಚೆಂದಾಗಿದ್ರೆ ಪೌಡ್ರ. ಈಗ ಇದ್ರಾಗಿನ ಎಲ್ಲ ಜಾಜಿಕಾಯಿ, ಏಲಕ್ಕಾಯಿ ಹಾಕಿದ್ರೆ ಗೋಡಂಬಿ, ಬಾದಾಮಿ ಎಲ್ಲ ಹಾಕಿದ್ರೆ ಗಮ್ ಅನ್ನಕತ್ತದ ನೋಡಿರಿ. ಈಗ ಇದು ಒಂದು ಪ್ಲೇಟಿಗೆ ತಗೋತೀನಿ ನೋಡಿರಿ. ಈಗ ಈ ಬಟ್ಲಕ್ಕೆ ಹಾಕ್ತೀನಿ ನೋಡಿರಿ. ಇದನ್ನು ಇದು ಎಲ್ಲನೂ ಚಮಚದಲ್ಲಿ ಬರಚಿ ಹಾಕ್ತೀನಿ ನೋಡಿರಿ ಅದಕ್ಕೆ. ಈಗ ಇದಕ್ಕೆ ಸಕ್ಕರೆ ಪುಡಿನ ಹಾಕ್ತೀನಿ ನೋಡಿರಿ. ಸಕ್ಕರೆ ಪುಡಿ ನಿಮಗೆ ರುಚಿ ನೋಡಿ ಹಾಕೋರಿ. ನಾನು ಒಂದು ಬಟ್ಲಿಗೆ ಕಮ್ಮಿ ತೊಗೊಂಡಿನಿ ರೀ, ಅದ್ರಾಗ ಇನ್ನೂ ಇಡ್ತೀನಿ ರೀ, ಭಾಳ ಸ್ವೀಟ್ ಆಗ್ತದೆ ರೀ. ಈಗ ಇದನ್ನು ಕಲಿಸ್ತೀನಿ ನೋಡಿರಿ. ಇದನ್ನು ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಈ ಕೊಬ್ಬರಿ ಕರ್ಜಿಕಾಯಿ ಅಂದ್ರೆ ಭಾರಿ ಟೇಸ್ಟ್ ನೋಡಿರಿ. ಅದ್ರಾಗ ಜಾಜಿಕಾಯಿ ಪುಡಿ ಹಾಕ್ತೇವಲ್ಲ ರೀ ನಾವು, ಜಾಜಿಕಾಯಿ ಘಮ ಭಾರಿ ಇರ್ತದೆ ನೋಡಿರಿ. ಬಾಯಾಗ ಭಾರಿ ಟೇಸ್ಟಿ ಕೊಡ್ತದೆ ನೋಡಿರಿ. ನೀವು ಹಬ್ಬದಾಗ ಟ್ರೈ ಮಾಡಿ ನೋಡಿರಿ, ನಿಮಗೆ ಗೊತ್ತಾಗ್ತದೆ ರೀ ಕೊಬ್ಬರಿ ಕರ್ಜಿಕಾಯಿ ಎಷ್ಟು ಭಾರಿ ಇರ್ತದೆ. ಅದ್ರಾಗ ಗೋಡಂಬಿ, ಬಾದಾಮಿ ಇವೆಲ್ಲ ಹಾಕಿದೇವಲ್ಲ ರೀ, ಟೇಸ್ಟಿನೇ ಭಾರಿ ನೋಡಿರಿ. ಈಗ ಚೆಂದಾಗಿ ಕಲಸ್ಕೊಂಬರ್ತೀನಿ ರೀ. ನೋಡಿರಿ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊಂಬಂದಿನಿ ರೀ. ಮಸ್ತಾಗಿದ್ರ ಪುಡಿ. ಈ ಥರ ಕೊಬ್ಬರಿ ಪುಡಿನ ರೆಡಿ ಮಾಡ್ಕೊಳ್ತೀರಿ ಮೊದಲು. ಕರ್ಜಿಕಾಯಿ ಅಂತೂ ಭಾರಿ ಆಗ್ತವೆ ನೋಡ್ರಿ. ಈಗ ಕರ್ಜಿಕಾಯಿ ಮಾಡೋಣ್ರಿ. ಅದು ಹಿಟ್ಟು
ನೆಂದದೇನಪ್ಪ ನೋಡ್ತೀನಿ ನೋಡ್ರಿ. ಈಗ ನೋಡ್ರಿ ಈ ಹಿಟ್ಟನ್ನು ನೆನೆದದು ನೋಡ್ರಿ ಮಸ್ತಿಗೆ 1 ತಾಸು ಮೇಲೆ ಐತ್ರಿ. ಈಗ ಒಂದು ಸ್ವಲ್ಪ ಮತ್ತೆ ಮಿದಿತಿ ನೋಡ್ರಿ. ಈ ಥರ ಚೆಂದಾಗಿ ಮತ್ತೆ ನಾದ್ಕೋಬೇಕ್ರಿ. ನಾದ್ಕೊಂಬಂದು ತೋರಿಸ್ತೀನಿ ರೀ ನಿಮಗೆ ನೋಡ್ರಿ. ಈಗ ಚೆಂದಾಗಿ ಮಿದ್ದೀನಿ ರೀ. ಈಗ ಉಳ್ಳಿ ಮಾಡ್ಕೊತೀನಿ ನೋಡ್ರಿ. ಇದನ್ನು ಇಷ್ಟಿಷ್ಟು ಉಳ್ಳಿ ಮಾಡ್ಕೊಂಡು ಬರೋದು ನೋಡ್ರಿ. ಇಷ್ಟಿಷ್ಟು ಉಳ್ಳಿ ಮಾಡ್ತೇನೆ ನೋಡ್ರಿ. ಈ ಥರ ಉಳ್ಳಿನ ಮಾಡೀನಿ ರೀ. ಈಗ ಒಂದೊಂದು ಲಟ್ಟಿಸ್ಕೊತೀನಿ ನೋಡ್ರಿ. ಈ ಥರ ಹಿಟ್ಟು ಹಚ್ಚಿ ಲಟ್ಸೋದು ನೋಡ್ರಿ. ಈಗ ನೋಡ್ರಿ ಈ ಥರ ಹಿಟ್ಟು ಹಚ್ಚಿ ಹಿಂಗೆ ಲಟ್ಸೋದು ನೋಡ್ರಿ. ಇದನ್ನು ದೊಡ್ಡದು ಮಾಡ್ಕೊಂಬರ್ತೇನೆ ರೀ ನೋಡ್ರಿ. ಈ ಥರನ ಎಲೆ ಮಾಡಿ ನೋಡ್ರಿ. ಈಗ ಇನ್ನೊಂದು 2 ಮಾಡಿಕೊಂಡು ಆಮೇಲೆ ತುಂಬದು ತೋರಿಸ್ತೀನಿ ರೀ ನಿಮ್ಗೆ. ಇನ್ನೊಂದು 2 ಎಲೆ ಮಾಡ್ಕೊತೀನಿ ನೋಡ್ರಿ. ಈಗ ಇದನ್ನು ಇಲ್ಲೇ ಇಡ್ತೀನಿ ರೀ. ಇನ್ನೊಂದನ್ನು ಮಾಡ್ಕೊಂಬರ್ತೀನಿ ನೋಡ್ರಿ. ಈಗ ಲಟ್ಸ್ಕೊಂಬಂದಿ ನೋಡ್ರಿ. ಈಗ ಇದನ್ನು ಪುಡಿ ಹಾಕಿ ತುಂಬ್ತೀನಿ ನೋಡ್ರಿ ಎಲಿನ. ಇವು ಎಲಿನ ಒಂದೊಂದು ಈ ಥರ ಇಟ್ಕೋತೀನಿ ನೋಡ್ರಿ. ಇವಕ್ಕೀಗ ಈ ಕೊಬ್ಬರಿ ಪುಡಿನ ಹಾಕ್ತೀನಿ ನೋಡ್ರಿ. ಈ ಥರ ಹಾಕೋದು ನೋಡ್ರಿ ಕೊಬ್ಬರಿ. ಇದೇ ಥರ ಇವಕ್ಕೆಲ್ಲಕ್ಕೂ ಹಾಕ್ಕೊಂಬರ್ತೀನಿ ರೀ. ಈಗ ನೋಡ್ರಿ ಎಲ್ಲ ಎಲೆಗೂ ಕರ್ಚಿಕಾಯಿ ಪುಡಿ ಹಾಕೀನಿ ರೀ. ಈಗ ಇದಕ್ಕೆ ಹಾಲು ಹಚ್ತೀನಿ ನೋಡ್ರಿ. ನಾನು ಸುತ್ತ ಹಾಲು ಹಚ್ಚೋಕ್ಕೆ ಈ ಥರ ನಾನು ಒಂದು ಕಡ್ಡಿಗೆ ಹಳ್ಳಿನ ಸುತ್ಕೊಂಡಿದ್ದೇನೆ ರೀ. ಇದ್ರನ್ನ ಎದ್ದು ಈ ಥರ ಸೈಡಿಗೆ ಹಚ್ಬೇಕು ನೋಡ್ರಿ. ಒಂದೇ ಸೈಡ್ ಹಚ್ಚೋದ್ರಿ. ಈ ಥರ ಹಚ್ಚಿ ಹಿಂಗೆ ಮಡ್ಚೋದು ನೋಡ್ರಿ. ಇದೇ ಥರ ಇದನ್ನು ಮಾಡಿಸ್ತೀನಿ ನೋಡ್ರಿ. ಕರ್ಚಿಕಾಯಿ ತುಂಬಿ ನೋಡ್ರಿ. ಇನ್ನೇನ ಕರಿಯೋದ್ರಿ ಅನ್ಕಾಯಿ ಇವನ್ನೆಲ್ಲ ತುಂಬಿಕೊಂಡು ಆಮೇಲೆ ತೋರಿಸ್ತೇನೆ ರೀ ನಿಮಗೆ ಕರಿಯೋದು ನೋಡ್ರಿ. ಈ ಥರ ತುಂಬೋದು ನೋಡ್ರಿ. ಈಗ ಇವನು ಕರ್ಚಿಕಾಯಿಗೆಲ್ಲ ದಂಡಿಗೆಲ್ಲ ಹಾಲು ಹಚ್ಚಿ ಮಡ್ಚ್ಕೊಂಡು ತೊಗೊಂಬರ್ತೀನಿ ನೋಡ್ರಿ. ಈ ಥರ ಎಲೆ ಎಲ್ಲ ತುಂಬಿ ನೋಡ್ರಿ. ಕೊಬ್ಬರಿ ಪುಡಿ ಹಾಕಿ ಎಲ್ಲ ತುಂಬಿಟ್ಕೊಂಡೀನಿ ರೀ. ಈಗ ಇಲ್ಲಿ ನಾನು ಎಣ್ಣೆನೂ ಕಾಯಕ್ಕೆ ಇಟ್ಟೇನಿ ರೀ. ಈಗ ಎಣ್ಣೆ ಕಾಯಿನ ಕರಿತೀನಿ ನೋಡ್ರಿ. ಯಾವ ಥರ ನೋಡ್ರಿ. ಈಗ ಎಣ್ಣೆ ಕಾಯ್ದದ್ರಿ. ಇವು ಕರ್ಚಿಕಾಯಿನ ಹಾಕ್ತೇನೆ ನೋಡ್ರಿ. ಎರಡೇ ಕರ್ಕೊತೀನಿ ನಾನು. ಮತ್ತೆ ಜಾಸ್ತಿ ಆದ್ರೆ ತೆಗಿಯಾಕಿಲ್ಲರಿ. ನೋಡ್ರಿ ಎಷ್ಟು ಸೂಪರಾಗಿ ಬಂದವ್ರಿ ಕರ್ಚಿಕಾಯಿ. ಎಲ್ಲನೂ ಹೊಳಸ್ತೀನಿ ನೋಡ್ರಿ. ಸೂಪರ್ ಗರಿ ಕ್ರಿಸ್ಪಿಯಾಗಿ ಮಸ್ತ್ ಬಂದಾವ ನೋಡ್ರಿ ಕರ್ಚಿಕಾಯಿ. ಇವನೀಗ ತೆಗಿತೀನಿ ನೋಡ್ರಿ. ಇದೇ ಥರ ಇನ್ನೊಂದೆರಡು ಕರಿತೀನಿ ನೋಡ್ರಿ.
ಜಲ್ದಿನೂ ಮಾಡ್ಕೋಬೋದು ನೋಡ್ರಿ. ಬಾಯಾಗ ಟೇಸ್ಟು ಸೂಪರ್ ರೀ, ಅದು ಜಲ್ದಿನೂ ಆತವ್ರಿ. ಮಾಡೋಕ್ಕೆ ಬೇಸರ ಬರೋಂಗಿಲ್ಲ ನೋಡ್ರಿ ಇವು ಕೊಬ್ಬರಿ ಕರ್ಚಿಕಾಯಿ ಮಾಡೋಕ್ಕೆ. ತೆಗಿತೀವಿ ನೋಡ್ರಿ ಈಗ. ಇದೇ ಥರ ಎಲ್ಲನೂ ಮಾಡ್ಕೊಂಬಂದು ತೋರಿಸ್ತೇನೆ ರೀ ನಿಮಗೆ. ನೋಡ್ರಿ ಈಗ ಎಲ್ಲನೂ ಮಾಡ್ಕೊಂಬಂದೀನಿ ರೀ. ಮಸ್ತ್ ಅಂದ್ರೆ ಮಸ್ತಾಗಿ ಬಂದಾವ ನೋಡ್ರಿ ಕರ್ಚಿಕಾಯಿ. ನೋಡ್ರಿ ಎಲ್ಲ ಕೊಬ್ಬರಿ ಕರ್ಚಿಕಾಯಿನೂ ಮಾಡ್ಕೊಂಡು ಬಂದಿದ್ದೀನಿ ರೀ. ನಾನು ಮಾಡಿರೋ ಈ ಕೊಬ್ಬರಿ ಕರ್ಚಿಕಾಯಿನ ನಿಮಗೆ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ರೀ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ನೀವು ಹಬ್ಬಕ್ಕೆ ಈ ಥರ ಕರ್ಚಿಕಾಯಿನ ಮಾಡಿ ನೋಡಿರಿ. ನಮಸ್ಕಾರ ಎಲ್ಲರಿಗೂ.